ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. RSS ವಿರುದ್ಧ ಮತ್ತೆ ಸೋತಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ದೊಡ್ಡ ಆದೇಶ ಕೊಟ್ಟೇ ಬಿಟ್ಟು ನೋಡಿ ಕೋರ್ಟ್. ಮೋಹನ್ ಭಾಗವತ್ ಕೊನೆಗೂ ಎಂಟ್ರಿ, ಮಹತ್ವದ ನಿರ್ಧಾರ ಜೊತೆಗೆ ಮಹತ್ವದ ಸ್ಟೆಪ್ಸ್. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಅಂದರೆ ದೊಡ್ಡ ಖರ್ಗೆ ಅವರ ಮಗ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಒಂದೊಳ್ಳೆ ಜೋಶ್ನಲ್ಲಿದ್ದಾರೆ, ಒಂದೊಳ್ಳೆಯ ಹುಮ್ಮಸ್ನಲ್ಲಿದ್ದಾರೆ. ಜೊತೆಗೆ ಗೃಹ ಸಚಿವ ಪಟ್ಟವನ್ನು ಪಡ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನು ನಿಗ್ರಹದಲ್ಲಿಟ್ಕೊಳ್ಬೇಕು ಎನ್ನುವಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯೊಂದಿಗೆ ಗೃಹ ಸಚಿವ ಪಟ್ಟವನ್ನು ಕೂಡ ದಕ್ಕಿಸಿಕೊಂಡಿದ್ದಾರೆ. ಅಥವಾ ಅವರ ಪರಿಶ್ರಮಕ್ಕೆ ಹೈಕಮಾಂಡ್ ಕೂಡ ಮಣೆ ಹಾಕಿ ಒಂದು ಒಳ್ಳೆಯ ವಯಸ್ಸಿನಲ್ಲಿ, ಒಂದು ಅಗ್ರೆಸಿವ್ ವಯಸ್ಸಿನಲ್ಲಿ ಗೃಹ ಸಚಿವ ಸ್ಥಾನವನ್ನು ಕೂಡ ಕೊಟ್ಟಿದೆ. ಆದರೆ ಗೃಹ ಸಚಿವರಿಗೆ ಇದೀಗ ಒಂದರ ಮೇಲೊಂದರಂತೆ ಹಿನ್ನಡೆ ಕೂಡ ಆಗ್ತಾ ಇದೆ. ಕೋರ್ಟ್ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿತ್ತು ಮತ್ತು ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಮತ್ತು ಅದೇ ಕೋರ್ಟ್ ಪ್ರಿಯಾಂಕ್ ಖರ್ಗೆ ಅವರಿಗೆ 2 ವಾರಗಳ ಕಾಲಾವಕಾಶವನ್ನು ಕೊಟ್ಟು ಸಮನ್ಸ್ ಕೂಡ ಜಾರಿ ಮಾಡಿತ್ತು. ಇದು ಎಲ್ಲೋ ಒಂದು ಕಡೆ RSS ವಿರುದ್ಧ ಪದೇ ಪದೇ ಕಾಲು ಕೆರೆದು ಮುನ್ನುಗ್ಗಿ ವಾಗ್ದಾಳಿಯನ್ನು ಮಾಡ್ತಾ ಇರುವಂಥ, ಅಥವಾ RSSನ ಬ್ಯಾನ್ ಮಾಡಲೇಬೇಕೆನ್ನುವಂಥ ಒಂದು ಹಠ ತೊಟ್ಟಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಿನ್ನಡೆಯಾಯ್ತು ಎನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಕಳೆದ 1 ವಾರದ ಹಿಂದೆ ನಾವು ಗಮನಿಸಬೇಕಾದದ್ದು, ಕಳೆದ 1 ವಾರದ ಹಿಂದೆ ಅಂದರೆ ಜೂನ್ 27ಕ್ಕೆ ಬೆಂಗಳೂರಿನಲ್ಲಿ ಕೋರ್ಟ್ ಇದೆ, ಬೆಂಗಳೂರು ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿತ್ತು. ಅಂದರೆ RSS ವಿರುದ್ಧ ಮಾತಾಡಿದ್ದಾರೆ ಎನ್ನುವಂಥ ವಿಷಯವನ್ನು ಇಟ್ಕೊಂಡು RSSನ ಕಾರ್ಯಕರ್ತರಾದಂಥ ತೇಜಸ್ ಎನ್ನುವಂಥ ಒಬ್ಬ ಕಾರ್ಯಕರ್ತ ಕೋರ್ಟ್ ಮೆಟ್ಟಿಲೇರಿ ಮಾನನಷ್ಟ ಆಗಿದೆ. RSS ವಿರುದ್ಧ ಮಾನಹಾನಿಯಾಗುವಂಥ ಮಾತುಗಳನ್ನು ಪ್ರಿಯಾಂಕ್ ಖರ್ಗೆ, ನಲ್ಪಾಡ್ ಹ್ಯಾರಿಸ್ ಮತ್ತು ದಿನೇಶ್ ಗುಂಡೂರಾವ್ ಅವರು ಆಡಿದ್ದಾರೆ. ಈ ಮಾನಹಾನಿಯಾಗುವಂಥ ಮಾತಿನಿಂದ RSSಗೆ ಹಾನಿಯಾಗಿದೆ. ಆ ಹಾನಿಯಾದ ಕಾರಣಕ್ಕಾಗಿ ನನ್ನ ಮನಸ್ಸಿಗೂ ಕೂಡ ಹಾನಿಯಾಗಿದೆ, ಘಾಸಿಯಾಗಿದೆ. ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವಂತೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಇದರ ವಿಚಾರಣೆ ಮಾಡಿದಂಥ ಕೋರ್ಟ್ ಕೂಡ ಸುದೀರ್ಘವಾಗಿ ವಾದ ವಿವಾದವನ್ನು ಆಲಿಸಿ ಪ್ರಿಯಾಂಕ್ ಖರ್ಗೆ ಮತ್ತು ನಲ್ಪಾಡ್ ಅವರ ಮೇಲೆ ಮಾನನಷ್ಟ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿತ್ತು ಮತ್ತು ಸಮನ್ಸ್ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಟ್ಟಿತ್ತು. ಅದನ್ನು ಅನುರ್ಜಿತಗೊಳಿಸಬೇಕು, ಅದನ್ನು ತಡೆ ಹಿಡಿಯಬೇಕು. ನಾನು ಒಂದು ನೋಂದಾಯಿತವಲ್ಲದ ಸಂಘ ಸಂಸ್ಥೆ ವಿರುದ್ಧ ಮಾತನಾಡಿದ್ದೇನೆ. ಜೊತೆಗೆ ಯಾವುದೋ ಒಬ್ಬ 3ನೇ ವ್ಯಕ್ತಿ, ಆ ಸಂಘ ಸಂಸ್ಥೆಯ ಸಕ್ರಿಯರಲ್ಲದ ಒಬ್ಬ ವ್ಯಕ್ತಿ ಈ ಕೇಸನ್ನು ಹಾಕುವುದು ಸೂಕ್ತವಲ್ಲ ಎನ್ನುವಂಥ ತಡೆಯೊಡ್ಡುವಂಥ, ಅಂದರೆ ಅರ್ಜಿಯನ್ನು ಅಥವಾ ಈ ವಾದವನ್ನು, ಈ ಒಂದು ಆದೇಶವನ್ನು ತಡೆ ಹಿಡಿಯುವಂತೆ ಮತ್ತೆ ಒಂದು ಮರು ಅರ್ಜಿಯನ್ನು ಸಲ್ಲಿಸಿತು ಇದೇ ಪ್ರಿಯಾಂಕ್ ಖರ್ಗೆ ಅವರ ತಂಡ. ಆದರೆ ಈ ಒಂದು ಅರ್ಜಿಯ ವಿಚಾರಣೆ ಏನಂದರೆ, ಮರು ಅರ್ಜಿಯ ತಡೆಯೊಡ್ಡುವಂಥ, ಆದೇಶವನ್ನು ತಡೆ ಹಿಡಿಯಬೇಕಿರುವಂಥ ಮರು ಅರ್ಜಿಯ ವಾದ ವಿವಾದವನ್ನು ಆಲಿಸಿದಂಥ ಕೋರ್ಟ್ ಅಂದರೆ ನ್ಯಾಯಮೂರ್ತಿ ಸಂದೀಪ್ ಪಾಟೀಲ್ ಅವರು ಕೂಡ 2 ಮುಖ್ಯವಾದ ಅಂಶಗಳನ್ನು ಅಂದರೆ ಅರ್ಜಿದಾರರ ಪರವಾಗಿ ವಾದ ಮಾಡ್ತಿರುವಂಥ ವಕೀಲರಿಗೆ ಹೇಳಿದ್ದಾರೆ. ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ವಕೀಲರಿಗೆ ಹೇಳಿದ್ದು ಅದೇನೆಂದರೆ, ಯಾವುದೇ ಒಬ್ಬ 3ನೇ ವ್ಯಕ್ತಿ, ಒಂದು ಸಂಘ ಸಂಸ್ಥೆ ಇರುತ್ತೆ, ಅದಕ್ಕೇನು ಹಾನಿಯಾಗುತ್ತೆ, ಅದನ್ನು ನೋಡಿದಂಥ, ಅದರ ಅಭಿಮಾನಿಯಾದಂಥ, ಅದರ ಪರವಾಗಿರುವಂಥ ಒಬ್ಬ 3ನೇ ವ್ಯಕ್ತಿ ಕೂಡ ತನ್ನ ಸಂಸ್ಥೆಗೆ ಹಾನಿಯಾದಾಗ, ತೊಂದರೆಯಾದಾಗ, ಮಾನಹಾನಿಯಾದಾಗ ಅಥವಾ ಏನೋ ತೊಡಕುಂಟಾದಾಗ ಆ 3ನೇ ವ್ಯಕ್ತಿ ಕೂಡ ಕೋರ್ಟ್ ಮೆಟ್ಟಲನ್ನ ಏರಿ ನ್ಯಾಯವನ್ನು ಕೇಳುವಂಥ ಅವಕಾಶ BNS ಅಂದರೆ ಭಾರತ ನ್ಯಾಯ ಸಂಹಿತೆಯ ಅಡಿಯಲ್ಲಿ, ಅಂದರೆ 2(26) ಅಡಿಯಲ್ಲಿ ಆ 3ನೇ ವ್ಯಕ್ತಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. 3ನೇ ವ್ಯಕ್ತಿ ಕೂಡ ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡಬಹುದು. ಅವನು ನೋಂದಾಯಿತ ಸದಸ್ಯರೇ ಆಗಿರಬೇಕಂತಿಲ್ಲ, ಅವನು ಅಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕೆಂದೂ ಇಲ್ಲ. ನೋಡಿದಂಥ 3ನೇ ವ್ಯಕ್ತಿ, ಅಭಿಮಾನಿಯಾದ 3ನೇ ವ್ಯಕ್ತಿ ಕೂಡ ಆ ಸಂಘ ಸಂಸ್ಥೆಯ ಪರವಾಗಿ ಅಥವಾ 3ನೇ ವ್ಯಕ್ತಿಯ ಪರವಾಗಿ ಅಥವಾ ಮತ್ತೊಬ್ಬ ಸ್ನೇಹಿತನ ಪರವಾಗಿ ವಾದವನ್ನು ಸಲ್ಲಿಸಬಹುದು. ಅವನ ಪರವಾಗಿ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಬಹುದು ಅಂಡರ್ 2(26) ಅಡಿಯಲ್ಲಿ. ಇನ್ನು 2ನೇದಾಗಿ ಹೇಳ್ತಾರೆ, ಆ್ಯಕ್ಟ್ 356 ಅಡಿಯಲ್ಲಿ ಇವೆಲ್ಲವೂ ಕೂಡ ಕಾನೂನಿನ 356ರ BNS ಆ್ಯಕ್ಟ್ ಅಡಿಯಲ್ಲಿ ನ್ಯಾಯ ಕೊಡುವಂಥ ಅವಕಾಶ ಇದೆ ಅನ್ನುವಂಥ ಹೇಳಿಕೆಯನ್ನು ಹೇಳಿ ಇದೀಗ ಅರ್ಜಿದಾರರ ಪರವಾಗಿ ಅಂದರೆ ತಾವು ಹಿಂದೆ ಕೊಟ್ಟಂಥ ಒಂದು ತೀರ್ಪನ್ನು ತಡೆಯೊಡ್ಡಬೇಕು ಎನ್ನುವಂತೆ ಮರು ಅರ್ಜಿಯನ್ನು ಸಲ್ಲಿಸಿದಂಥ ವಕೀಲರ ಪರವಾಗಿ ವಕೀಲರಿಗೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ವಕೀಲರಿಗೆ ಹೇಳಿ ತೇಜಸ್ ಅವರು ಕೊಟ್ಟಂಥ ಅರ್ಜಿಯ ವಿಚಾರಣೆ ಮುಂದುವರಿಯಬಹುದು. ಈಗಾಗಲೇ ಅಂದರೆ ಮೊದಲ ಹಂತದಲ್ಲಿ ಆ ಅರ್ಜಿದಾರರ ಪರವಾಗಿ ಇರುವಂಥ ಅರ್ಜಿಯನ್ನು ವಿಚಾರಣೆ ಮಾಡದೆ ಅದನ್ನು ನಾವು ತಡೆ ಹಿಡಿದು ಸೂಕ್ತವಲ್ಲ. ಮುಂದಿನ ವಿಚಾರಣೆಯಲ್ಲಿ ಅಂದರೆ ಈ ವಿಚಾರಣೆ ಏನಂದರೆ ಪ್ರಿಯಾಂಕ್ ಖರ್ಗೆ ಅವರು ಸಲ್ಲಿಸಿದಂಥ ತಡೆಯೊಡ್ಡು ಅಥವಾ ತಡೆ ಹಿಡಿಯಬೇಕೆನ್ನುವಂಥ ಅರ್ಜಿಯನ್ನು ಅನೂರ್ಜಿತಗೊಳಿಸಿ ಅದನ್ನು ವಜಾಗೊಳಿಸಿ ಕೋರ್ಟ್ ವಿಚಾರಣೆಯನ್ನು ಮುಂದುವರಿಸಿದೆ. ಅಂದರೆ
ಪ್ರಿಯಾಂಕ್ ಖರ್ಗೆ ಅವರು ಯಾವ ಒಂದು ಹಂತದಲ್ಲಿ ತೇಜಸ್ವಿ ಅವರು ಹಾಕಿದಂಥ ಅರ್ಜಿಯನ್ನು ವಜಾ ಮಾಡಬೇಕು, ಅದರಲ್ಲಿ ಯಾವುದೇ ಸತ್ಯವಿಲ್ಲ, ಸುಖಾಸುಮ್ಮನೆ ಮೂರನೇ ವ್ಯಕ್ತಿ ಬಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ, ಹಾಗಾಗಿ ಈ ಮಾನನಷ್ಟ ಮೊಕದ್ದಮೆ ಅಂದರೆ ಕೋರ್ಟ್ ಕೊಟ್ಟಂಥ ತೀರ್ಪು ಇದೆಯಲ್ಲ, ಈ ಮಾನನಷ್ಟ ಕ್ರಿಮಿನಲ್ ಮೊಕದ್ದಮೆಯನ್ನು ತಡೆ ಹಿಡಿಯಬೇಕು ಎನ್ನುವಂಥ ವಾದವನ್ನು ಅಥವಾ ಅರ್ಜಿಯನ್ನು ಕೊಟ್ಟಂಥ ವಕೀಲರಿಗೆ ಇದೀಗ ಹಿನ್ನಡೆಯಾಗಿದೆ. ಆ ವಕೀಲರನ್ನು ನೇಮಿಸಿದಂಥ ಅಥವಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಮೂರನೇ ವ್ಯಕ್ತಿ ಕೂಡ ಒಂದು ಸಂಸ್ಥೆಯ ಪರವಾಗಿ ಅಥವಾ ನೋಂದಾಯಿತವಲ್ಲದ ಸಂಸ್ಥೆಯ ಪರವಾಗಿ ನೋಂದಾಯಿತವಲ್ಲದ ಸದಸ್ಯ ಕೂಡ ಇದೀಗ ಅರ್ಜಿಯನ್ನು ಸಲ್ಲಿಸಬಹುದು ಎನ್ನುವಂಥ ಮಾತನ್ನು ಹೇಳಿ, ಮೊದಲ ಹಂತದಲ್ಲಿ ಅರ್ಜಿಯನ್ನು ತಿರಸ್ಕಾರ ಮಾಡಿದರೆ ಅದು ಅರ್ಜಿದಾರರಿಗೆ ನ್ಯಾಯ ಸಿಕ್ಕಂತಾಗಲ್ಲ. ವಿಚಾರಣೆ ಹಂತದಲ್ಲಿ ಏನಾಗುತ್ತೆ, ಯಾವ ದಾಖಲಾತಿಗಳನ್ನು ಸಿಗುತ್ತೆ, ಎಲ್ಲವನ್ನು ಪರಿಶೀಲನೆ ಮಾಡಿ ನಾವು ಒಂದು ತೀರ್ಪನ್ನು ಕೊಡ್ತೇವೆ. ಹೀಗಾಗಿ ಸದ್ಯದ ಮಟ್ಟಿಗೆ ನಾನು ನೀಡಿದಂಥ ಈ ಹಿಂದಿನ ತೀರ್ಪು ಸದಾ ಹಾಗೆ ಇರುತ್ತೆ ಅಥವಾ ಹಾಗೆ ಅದೇ ಸ್ಟೇಟಸ್ನಲ್ಲಿ ಇರುತ್ತೆ ಮತ್ತು ವಿಚಾರಣೆ ಇದೇ ಜುಲೈ 21ಕ್ಕೆ ಮುಂದುವರಿಯುತ್ತೆ ಅನ್ನುವಂಥ ಆದೇಶವನ್ನು ಕೊಟ್ಟು ಒಂದು ಹಂತಕ್ಕೆ ಇದೀಗ ಪ್ರಿಯಾಂಕ್ ಖರ್ಗೆ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಪದೇ ಪದೇ RSS ವಿರುದ್ಧ ಅವರು ಮುಗಿಬೀಳ್ತಾನೆ ಇದ್ರು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂಥ ಒಂದು ದಾಖಲಾತಿ ಇದೆಯಲ್ಲ, ತೇಜಸ್ ಎ ಈಸ್ ನಾಟ್ ಎ ಪಾರ್ಟ್ ಆಫ್ RSS, ಅಂದರೆ ಹಿ ಈಸ್ ನಾಟ್ ಎ ಮೆಂಬರ್ ಆಫ್ RSS. ಸೊ ಹಾಗಾಗಿ ಯಾವ ಕಾರಣಕ್ಕಾಗಿ ಒಬ್ಬ ನೋಂದಾಯಿತ ಸದಸ್ಯನಲ್ಲದವನು ಒಂದು ನೋಂದಾಯಿತವಲ್ಲದ ಸದಸ್ಯನ ಅಂದರೆ ಸಂಸ್ಥೆಯ ಪರವಾಗಿ ವಾದವನ್ನು ಮಾಡಬಹುದು ಎನ್ನುವಂಥ ಒಂದು ವಾದವನ್ನು ಇಟ್ಕೊಂಡು ಅರ್ಜಿಯನ್ನು ತಡೆ ಹಿಡಿಯುವಂತೆ, ಆದೇಶವನ್ನು ತಡೆ ಹಿಡಿಯುವಂತೆ ಒಂದು ಕೋರಿ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ರು. ಜೊತೆಗೆ ಅವರು ಹೇಳ್ತಾರೆ, ತೇಜಸ್ವಿ ಕೊಟ್ಟಂಥ ದಾಖಲಾತಿಗಳು ಸೂಕ್ತವಾಗಿಲ್ಲ, ನಾನು ಒಂದು ಸಂಸ್ಥೆಯ ಪರವಾಗಿ ಮಾತನಾಡಿದ್ದೇನೆ, ಆದರೆ ಎಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿಲ್ಲ, ಯಾವುದನ್ನು ಕೂಡ ದಾಖಲೆ ಬಿಡುಗಡೆ ಮಾಡಿಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಾಗ ಇದೇ ಸಂದೀಪ್ ಪಾಟೀಲ್ ಅವರು ಹೇಳ್ತಾರೆ, ನೋಡಿ, ಹೇಳಿಕೆ, ಮಾತು ಮತ್ತು ಆ್ಯಕ್ಷನ್ಗಳು ಒಂದು ಸಂಸ್ಥೆಯ ಪರವಾಗಿ ಪರೋಕ್ಷವಾಗಿ ಹೇಳಿದಂಥ ಮಾತು ಕೂಡ ಅದಕ್ಕೆ ಮಾನಹಾನಿಯನ್ನು ಉಂಟು ಮಾಡುತ್ತೆ. ಯಾವುದನ್ನು ನೀವು ಇಟ್ಕೊಂಡು ಪರೋಕ್ಷವಾಗಿ ಹೇಳುವಂಥ ಒಂದು ಮಾತು ಕೂಡ ಅದಕ್ಕೆ ಮಾನಹಾನಿಯಾಗತ್ತೆ. ಹೀಗಾಗಿ ನಿಮ್ಮ ಆ್ಯಕ್ಷನ್, ನಿಮ್ಮ ಕ್ರಿಯೆ, ನಿಮ್ಮ ಸ್ಟೇಟ್ಮೆಂಟ್, ನಿಮ್ಮ ಸ್ಪೀಚಸ್ ಇದೆಯಲ್ಲ, ಅದು ಕೂಡ ಒಂದು ಸಂಸ್ಥೆಗೆ, ಒಂದು ವ್ಯಕ್ತಿಗೆ ಮಾನಹಾನಿಯನ್ನು ಮಾಡುತ್ತೆ. ಹೀಗಾಗಿ ತೇಜಸ್ವಿ ಕೊಟ್ಟಂಥ ಒಂದು ಅರ್ಜಿ ಇದೆಯಲ್ಲ, ಅದನ್ನು ನಾವು ಪರಿಗಣನೆ ಮಾಡಿ ನಿಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀವಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಆದೇಶವನ್ನು ಪ್ರಕಟ ಮಾಡಿತ್ತು. ಅದಕ್ಕೆ ತಡೆಯೊಡ್ಡುವಂತೆ ಪ್ರಿಯಾಂಕ್ ಖರ್ಗೆ ಕೂಡ ಕೋರ್ಟ್ ಮೆಟ್ಟಿಲೇರಿ ಮರು ಅರ್ಜಿಯನ್ನು ಸಲ್ಲಿಸಿದರು. ಇದೀಗ ಮರು ಅರ್ಜಿ ಪರಿಶೀಲಿಸಿದಂಥ ಕೋರ್ಟ್ ಕೂಡ ವಾದ ವಿವಾದವನ್ನು ಅಂದರೆ ತುಂಬ ದೀರ್ಘವಾಗಿ ವಿಚಾರಣೆ ಮಾಡಿ ಇದೀಗ ತಾನು ಕೊಟ್ಟಂಥ ಆದೇಶವನ್ನು ಮುಂದುವರಿಸದೆ ಈ ಹಂತವಾಗಿ ತಡೆಯೊಡ್ಡಬೇಕು, ಆದೇಶವನ್ನು ತಡೆ ಹಿಡಿಯಬೇಕು ಎನ್ನುವಂಥ ಒಂದು ಅರ್ಜಿ ಇತ್ತಲ್ಲ, ಅದು ಅನೂರ್ಜಿತಗೊಂಡಿದೆ, ಅದು ವಜಾಗೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ 2 ವಾರಗಳ ಕಾಲದಲ್ಲಿ ಯಾವೆಲ್ಲ ದಾಖಲಾತಿಗಳೊಂದಿಗೆ ಪ್ರಿಯಾಂಕ್ ಖರ್ಗೆ ಅವರ ತಂಡ ಕೋರ್ಟ್ನಲ್ಲಿ ವಾದವನ್ನು ಮಾಡುತ್ತೆ, ವಾದ ಗೆಲ್ಲತ್ತಾ ಸೋಲತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕು. ಇದರ ಮುಂದುವರೆದ ಭಾಗವಾಗಿ ಇದೀಗ ಪ್ರಿಯಾಂಕ್ ಖರ್ಗೆ ಅವರ ವಾದಕ್ಕೆ ಅಂದರೆ RSS ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಹಿನ್ನಡೆಯಾಗಿದೆ. ಜೊತೆಗೆ ಮತ್ತೆ ಮೋಹನ್ ಭಾಗವತ್ ಅವರು ಇದೀಗ ಒಂದೊಂದೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆ RSSಗೆ ಉತ್ತರ ಕೊಡಬೇಕು ಎನ್ನುವಂಥ ಒಂದು 6 ಪ್ರಶ್ನೆಗಳನ್ನು ಕೂಡ ಮೋಹನ್ ಭಾಗವತ್ ಅವರಿಗೆ ತನ್ನ ಸ್ವಂತ ಲೆಟರ್ ಪ್ಯಾಡ್ನಲ್ಲಿ 6 ಪ್ರಶ್ನೆಗಳನ್ನ ಕೇಳಿ ಮೋಹನ್ ಭಾಗವತ್ ಅವರಿಗೆ ಪೋಸ್ಟನ್ನು ಕೂಡ ಮಾಡಿದರು. ಅಂದರೆ ಇಷ್ಟೆಲ್ಲ ಮಾಡ್ತಾ ಇರುವಂಥ ಯಾವುದೇ ಜವಾಬ್ದಾರಿ ಇಲ್ಲದಂಥ ಒಂದು ಸಂಸ್ಥೆ ಲಕ್ಷಾಂತರ ಕಾರ್ಯಕರ್ತನ ಇಟ್ಕೊಂಡು ಇಷ್ಟೆಲ್ಲ ದೊಡ್ಡ ಕಾರ್ಯ ಮಾಡ್ತಾ ಇದೆ ಅಂದರೆ ಅದು ಯಾವ ಕಾನೂನಿನ ಅಡಿಯಲ್ಲಿ ಇವೆಲ್ಲವೂ ಕೂಡ ಅವಕಾಶ ಇದೆ, ತಿಳಿಸ್ಕೊಡಿ ಎನ್ನುವಂಥ ಒಂದು 8 ಪ್ರಶ್ನೆಗಳನ್ನು ಕೇಳಿದ್ರು. ಆ 8 ಪ್ರಶ್ನೆಗಳಿಗೆ RSS ಮೋಹನ್ ಭಾಗವತ್ ಕೂಡ ಉತ್ತರಿಸಿ 100 ವರ್ಷಗಳನ್ನು ನಾವು ಇದ್ದೇವೆ, 100 ವರ್ಷಗಳಾದರೂ ಕೂಡ ನಮ್ಮನ್ನು ಮುಟ್ಟುವಂಥ ಪ್ರಕ್ರಿಯೆ ಆದರೂ ಕೂಡ ನಮ್ಮನ್ನು ಬ್ಯಾನ್ ಮಾಡಲಿಕ್ಕಾಗಿಲ್ಲ. ಈ ಯಾವುದೋ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಿದ್ದಾರೆ, ಪ್ರಚಾರಕ್ಕಾಗಿ ಮಾತನಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿ ಅಷ್ಟಿಗೆ ಮುಗಿಸಿದ್ರು. ಅದರ ಪರವಾಗಿ RSSನ ಸಕ್ರಿಯ ಕಾರ್ಯಕರ್ತ ಮತ್ತು ರಾಜ್ಯಸಭಾ ಸದಸ್ಯರಾಗಿರುವಂಥ ರಾಮ್ ಜೇಠ್ಮಲಾನಿಯವರ ಮಗನಾಗಿರುವಂಥ ಮಹೇಶ್ ಜೇಠ್ಮಲಾನಿ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡು ಕಾನೂನಿನಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ಹೇಳಿದ್ರು. ಯಾವುದೇ ಕಾರಣಕ್ಕೂ ಕೂಡ RSS ಬ್ಯಾನ್ ಆಗಲಿಕ್ಕೆ ಆಗಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ನಮ್ಮ ಕರ್ನಾಟಕದ ಹಿರಿಯ ವಕೀಲರು ಕೂಡ ಹನುಮಂತರಾಯಪ್ಪ ಕೂಡ ಒಂದು ಮಾತನ್ನು ಹೇಳಿ, ಯಾವುದೇ ಒಂದು ಆ್ಯಂಗಲ್ನಿಂದ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮಾತು ಕಾನೂನಿನಲ್ಲಿ ಅದನ್ನು ವಾದ ಮಾಡಲಿಕ್ಕೆ ಅವಕಾಶವಿಲ್ಲ. RSS ಎನ್ನುವುದೊಂದು ಸಂಸ್ಥೆ ಕಾನೂನಿನ ಅಡಿಯಲ್ಲೇ ಸಂಘ ಸಂಸ್ಥೆಯನ್ನು ರಚನೆ ಮಾಡುವಂಥ ಅವಕಾಶ ಇರುವಾಗ ಯಾವ ಕಾರಣಕ್ಕಾಗಿ ಅದನ್ನು ಇವರು ಬ್ಯಾನ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಥವಾ ಹೊರಡುವಂಥ ಮಾತಾಡ್ತಿದ್ದಾರೆ ಎಲ್ಲವೂ ಕೂಡ ಕಾನೂನು ಬಾಹಿರ ಅನ್ನುವಂಥ ಮಾತನ್ನು ಹೇಳಿದರೆ, ಸದ್ಯದ ಮಟ್ಟಿಗೆ ಇದೀಗ ಮೋಹನ್ ಭಾಗವತರು ಒಬ್ಬೊಬ್ಬರ ಮುಖಾಂತರ ಕಾನೂನಿನ ಹೇಳಿಕೆ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರನ್ನ ಕುಗ್ಗಿಸುವಂಥ ಒಂದು ಹಂತ ಆದರೆ, ಮತ್ತೊಂದು ಹಂತಕ್ಕೆ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ಮುಖಾಂತರ ಕಾನೂನು ಹೋರಾಟದ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಿನ್ನಡೆಯಾಗುವಂಥ ಎಲ್ಲ ಸಾಧ್ಯತೆಯನ್ನು ಮಾಡಿದರೆ ನೋಡಬೇಕು. ಈಗ ದೊಡ್ಡ ಕೇಸ್ ದಾಖಲಾಗಿದೆ, ಮಾನನಷ್ಟ ಮೊಕದ್ದಮೆಯ ಕೇಸ್ ದಾಖಲಾಗಿದೆ, ಅದಂದರೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಈ ಕ್ರಿಮಿನಲ್ ಕೇಸ್ನಿಂದ ಯಾವ ಹಂತಕ್ಕೆ ಯಾವ ಹೊತ್ತಿಗೆ ಪ್ರಿಯಾಂಕ್ ಖರ್ಗೆ ಅವರು ಹೊರಬರ್ತಾರೆ
ಕಾದು ನೋಡಬೇಕು. ಪ್ರಿಯಾಂಕ್ ಖರ್ಗೆ ಅಂದರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಗೃಹ ಸಚಿವರಾಗಿದ್ದಾರೆ. ಅಂದರೆ ಒಂದು ಹಂತಕ್ಕೆ ಮುಖ್ಯಮಂತ್ರಿ ಬಿಟ್ಟು ಅತಿ ದೊಡ್ಡ ಪೋಸ್ಟ್ನಲ್ಲಿ ಇದೀಗ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಆದಷ್ಟು ಬೇಗ ಹೊರಗೆ ಬರಲಿ ಎನ್ನುವುದಕ್ಕಿಂತ ಇಂಥ ಸುಡಿಯಲ್ಲಿ ಸಿಲುಕ್ತಾ ಇರಲಿ ಮತ್ತು ಕಾನೂನು ಸುವ್ಯವಸ್ಥೆಯ ಕಾಪಾಡುವ ನಿಟ್ಟಿನಲ್ಲಿ ಅವರು ತಮ್ಮ ಒಂದು ಮನಸ್ಸನ್ನು ಅಥವಾ ತಮ್ಮ ಒಂದು ಕಾರ್ಯವನ್ನು ಕೈಗೊಳ್ಳಿ ಅನ್ನೋದು ಕೂಡ ನಮ್ಮ ಆಶಯ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.